ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೋಡು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದು ಮದುವೆ ಎಲ್ಲ ಮುಗಿಸ್ಕೊಂಡು ಮುಹೂರ್ತ ಮುಗಿಸ್ಕೊಂಡು ನಾವು ರಿಟರ್ನು ನಮ್ಮ ಹಳ್ಳಿಗೆ ಬಂದ್ವಿ ಬೆಳಗ್ಗೆರೆಗೆ, ಹೆಣ್ಣು ಗಂಡನ್ನ ಕರ್ಕೊಂಡು. ಸೊ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲರೂ ಅವ್ರವ್ರ ಕೆಲಸನ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಆದಷ್ಟು ಕ್ಲಿಪ್ಪಿಂಗ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ, ಕೊನೆವರೆಗೂ ವಿಡಿಯೋ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕಡೆ ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ, ಭಟ್ರು ಕೂಡ ಬಂದಿದ್ದಾರೆ. ಆ್ಯಂಡ್ ಬಂದಿದ್ದೆಲ್ಲ ಸಂಜೆನೇ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅವರಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದಿದ್ದಾರೆ ಈಗ. ಸೊ ಅಲ್ಲೇ ಕತ್ಲಾಗಿತ್ತು, 7:30 8 ಗಂಟೆ ಆಗಿತ್ತು ಅವ್ರು ಬಂದಾಗ. ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿಯಾಗಿತ್ತು. ಅವ್ರಿಗೆ ಎಲ್ಲರೂ ವೆಲ್ಕಮ್ ಮಾಡಿದರು. ಆ್ಯಂಡ್ ಏನದು ಸೇರಿಟ್ಬಿಟ್ಟು ಒಳಗಡೆ ಕರ್ಕೊಳೋದು, ಅದೆಲ್ಲ ಶಾಸ್ತ್ರ ಇದರಲ್ಲಿ ಕಂಪ್ಲೀಟಾಗಿ ಇರುತ್ತೆ ನೋಡಿ. ಆ್ಯಂಡ್ ನಿಮ್ಮೂರ ಕಡೆ ಯಾವ ಥರ ಶಾಸ್ತ್ರಗಳು ಅಂತ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಈ ಕಡೆ ಶಾಸ್ತ್ರಗಳು ಚೆನ್ನಾಗಿದ್ದಾವೆ ಒಂಥರ ನೋಡೋದಕ್ಕೆ. ಆ್ಯಂಡ್ ಹೆಣ್ಣು ಗಂಡು ತುಂಬ ಸುಸ್ತಾಗ್ಬಿಟ್ಟಿದ್ರು ಪಾಪ, ಎಷ್ಟು ಹೊತ್ತು ನಿಂತ್ಕೊಂಡಿದ್ರು ಹೊರಗಡೆನೆ ಒಳಗಡೆ ಕರ್ಕೊಳ್ಳೋವರೆಗೂ. ಸೊ ಈಗ ಸೇರೋದ್ಬಿಟ್ಟು ಒಳಗಡೆ ಬರುವಂಥ ಶಾಸ್ತ್ರ ಮಾಡ್ತಾಯಿದ್ದಾರೆ. ಆ್ಯಂಡ್ ಯಾವ ಥರ ಇರುತ್ತೆ ಶಾಸ್ತ್ರ ಅನ್ನೋದನ್ನು ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇದನ್ನು ಒಳಗಡೆ ಕರ್ಕೊಳ್ಳೋದಕ್ಕೆ ಅಳಿಯ ಇರ್ತಾನಲ್ವ, ಅಳಿಯ. ಸೊ ಅವನು ಇಬ್ಬರು ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಸೇರಿಟ್ಬಿಟ್ಟು. ಚಿಕ್ಕಮ್ಮ ಅವ್ರು ಇಟ್ಕೊಂಡಿರೋದು ಏನು ಅರ್ಥ ಅದು ಬೇಸಾಯ ಹೊಡ್ಕೊಂಬರ್ತಾನೆ ಈ ತಾಯಿ. ಬೇಸಾಯ ಹೊಡ್ಕೊಂಬರೋ ಅಷ್ಟೊತ್ತಿಗೆ ಕಡ್ಗಾಲ ಮಜ್ಜಿಗೆ ಕಡಿತಿರ್ತಾಳೆ. ಆಯಪ್ಪ ಬಂದು ಊಟಕ್ಕೆ ಆಗೈತೆ ಅಂತ ಕೇಳ್ತಾನೆ ಹೆಂಡ್ತಿನ. ಇಲ್ಲ ಮರಯ್ಯ, ಮಕ್ಳು ಬಿಡ್ಲಿಲ್ಲ, ಮಜ್ಜಿಗೆ ಕಡಿತೈತಿ ಅಂತ ಆ ತಾಯಿ ಹೇಳ್ತಾಳೆ. ಇದೇ ಸಂಪ್ರದಾಯ. ಇನ್ನು ಮಳೆ ಬಡಿಬೇಕಾದ್ರೆ ಹೇಳೋದು, ಹೆಣ್ ಕೊಡ್ ಮಾವ, ಹೆಣ್ ಕೊಡಾಕ್ದೆ ಅಂತಂದು. ಈಗ ಕಾಲು ಹಿಡ್ದಂಗೆ ಕೇಳಕ್ಕೆ ಮಗಳ ಅದ್ ಹೇಳ್ಕೊಡ್ಬ ಅವನಿಗೆ. ಈಗ ಪೂಜೆ ಮಾಡ್ತಾನೆ, ಈಗ ಬಟ್ಟಿಟ್ಟಾಗ ಹೇಳ್ಬೇಕ ಅವನ್ನ. ಎಲೆ ಕೊಡ್ರಿ ತಯ್ಯ, ನೀನು ಒಂದೇ ಸರಿ ಹೇಳಿದ್ರೆ ಅಲ್ಲ, ಅವನು ನಮ್ಮ ಮನೆಗೆ ಒಂಟೆನೋ ಇದಮ್ಮವ್ವ, ನಮ್ಮ ಮನೆಗೆ ಆನೆನೋ ಇದಮ್ಮವ್ವ ಅಂತ ಅವನು ಅನ್ಬೇಕು. ಮಗಳು ಕೊಡು ಅನ್ನು ಕೆಲವೊಂದು ಮ್ಯೂಸಿಕ್ನ ನಾನು ಮ್ಯೂಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಸ್ಟೆಪ್ ನೋಡೇ ಗೊತ್ತಾಗಿರುತ್ತೆ ಇದು ಯಾವ ಸಾಂಗು ಅಂತ. ನಮ್ಮ ಮನೆಗೆ ಈ ಸಾಂಗ್ ಫೇವ್ರೆಟು. ಈ ಸಾಂಗ್ ಬಂದರೆ ಸಾಕು ಜಗ್ಗು ಕುಣಿತಾಳೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. 1 ವೀಕ್ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಫುಲ್ಲು. ಆ್ಯಂಡ್ ಡೈಲಿ ನೈಟು ಊಟ ಆದ ತಕ್ಷಣ ಡ್ಯಾನ್ಸ್ ಆಡು. ಸೊ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಸೇರಿಕೊಂಡು
ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಎಂಜಾಯ್ ಮಾಡಿದ್ದು, ಎಲ್ಲರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದು. ಹಾಗೆ ಮದುವೆ ಇಷ್ಟು ಬೇಗ ಮುಗೀತಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೋಗುವಾಗನೂ ತುಂಬ ಬೇಜಾರಾಯಿತು ಅಲ್ಲಿಂದ ಬರುವಾಗ. ಆ್ಯಂಡ್ ಇಲ್ಲಿ ನಮ್ಮಣ್ಣ ತುಂಬ ಡ್ಯಾನ್ಸ್ ಅಭಿಮಾನಿ ಅಂತಲೇ ಹೇಳ್ಬೋದು. ಅವ್ನು ಯಾವಾಗಲೂ ಒಂದು ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸರ್ಗಳು ಜಾಸ್ತಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ. ಸೊ ಫೈನಲಿ ಇಲ್ಲಿ ಗ್ರೂಪ್ ಡ್ಯಾನ್ಸ್ ನಡೀತಾ ಇದೆ. ಸೊ ಅದಾದಮೇಲೆ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ 12-1 ಗಂಟೆವರೆಗೂ ಡ್ಯಾನ್ಸ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ಎಲ್ಲರೂ ಹೋದರು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ನಮ್ಮೂರಲ್ಲಿ ಹೇಗೆ ನಾವು ರಿಸೆಪ್ಷನ್ ಮಾಡಿದ್ವಿ ಅನ್ನೋದನ್ನು ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್.